ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ, ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯ ಕಾರ್ಯಕರ್ತರಿಗೆ ಹಾಗೂ ಸೈನಿಕರಿಗೆ ಎಲ್ಲರಿಗೂ ಗೌರವವನ್ನು ಸಲ್ಲಿಸಿ, ಈಗಾಗಲೇ ರಾಜ್ಕುಮಾರ್ ಅವರು ಅನೇಕ ವಿಚಾರಗಳನ್ನು ಹೇಳಿದರು. 25 ವರ್ಷ ಆಯಿತು ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ದು. ಇವತ್ತು ಕೂಡ ದಿಲ್ಲಿಯಲ್ಲಿ ಇದರ ವಿಜಯೋತ್ಸವವನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆಚರಣೆ ಮಾಡಿ ಎಲ್ಲ ವೀರಗತಿ ಹೊಂದಿದಂಥ ಎಲ್ಲರಿಗೂ ಕೂಡ ಗೌರವವನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕೆಲಸ ಕೂಡ ಆಯಿತು. ಕಾರ್ಗಿಲ್ಗಿಂತ ಮೊದಲು ಕೂಡ 2 ಯುದ್ಧವನ್ನು ನಾವು ಪಾಕಿಸ್ತಾನದ ಜೊತೆ ಗೆದ್ದಿದ್ವಿ. ನಾವು 3ನೇದಿದು ಕಾರ್ಗಿಲ್ ಯುದ್ಧ. 3 ಸಾರಿ ಅವರನ್ನು ಮೆಟ್ಟಿಗೆ ಹಚ್ಚಿದ್ರು ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಆತಂಕವಾದ ತಿನ್ನೋದಕ್ಕೂ ಊಟಕ್ಕೆ ದಿಕ್ಕಿಲ್ಲ ದೇಶದಲ್ಲಿ. ಆತಂಕವಾದಕ್ಕೇನು ಕೊರತೆ ಇಲ್ಲ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತು 370 ರದ್ದು ಮಾಡಿದ ಮೇಲೆ 1 ಕೋಟಿ ಪ್ರವಾಸಿಗರು ಅಲ್ಲಿ ಭೇಟಿ ಕೊಟ್ಟದ್ದು ನಿನ್ನೆ ಪತ್ರಿಕೆಯಲ್ಲಿ ನೀವು ನೋಡಿರಬಹುದು. ಅದೇ ರೀತಿ ಇವತ್ತು ನಮ್ಮ ಸೈನಿಕರಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಇರಬಹುದು, ಆಧುನಿಕ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವತ್ತು ನಮ್ಮ 3 ಮಿಲಿಟರಿ ಎಷ್ಟು ಸ್ಟ್ರಾಂಗ್ ಇರ್ತದೆ ಅಷ್ಟು ದೇಶ ಸುಭದ್ರವಾಗಿರ್ತದೆ. ನಮ್ಮ ಸೈನಿಕರು ಯಾವ ರೀತಿ ಅಲ್ಲಿ ಕೆಲಸ ಮಾಡ್ತಾರೆ ಅಂಥೇಳಿ, ಗಡಿ ಆಚೆಗೆ ಸಿಯಾಚಿನ್ ಇರ್ಬೋದು, ಕಾಶ್ಮೀರ ಗಡಿ ಇರ್ಬೋದು, ಚೀನಾ ಬಾರ್ಡರ್ ಇರ್ಬೋದು, ತಿಬ್ಬತ್ ಕಡೆ ಇರ್ಬೋದು, ಅವರು ಅಲ್ಲಿ ಹಗಲಿ ರಾತ್ರಿ ತಮ್ಮ ಜೀವದ ಹಂಗನ್ನು ಹರಿದು ಕೆಲಸ